ಹಾಯ್ ಡಿಯರ್ ಫ್ರೆಂಡ್ಸ್, ನೋಡಿ NET ಎಕ್ಸಾಮ್ ಕಾಲ್ ಫಾರ್ಮ್ ಆಗಿದೆ, ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ 29 ಏಪ್ರಿಲ್ 2026 ರಿಂದ 20 ಮೇ 2026 ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 85 ಸಬ್ಜೆಕ್ಟ್ಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಯುತ್ತೆ. ಸೊ NET ಆಮೇಲೆ ಯಾರ್ಯಾರು ತಯಾರಿ ನಡೆಸ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಖುಷಿ ವಿಚಾರ. ಸೊ NET ಕಾಲ್ ಆಗಿದೆ, ಮತ್ತೆ ಕರೆಕ್ಷನ್ ಮಾಡ್ಲಿಕ್ಕೂ ಕೂಡ ಡೇಟ್ ಬಿಡ್ತಾರೆ. ಸೊ 22 ಮೇ 2026 24 ಮೇ 2026 ನೀವೇನಾದ್ರು ಏನು ಅಪ್ಲಿಕೇಶನ್ ತಪ್ಪಾಗಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬಿಡ್ತಾರೆ. ಮತ್ತೆ ಅನೌನ್ಸ್ಮೆಂಟ್ ಆಫ್ ದ ಎಕ್ಸಾಮ್ ಸಿಟಿ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ ಅಂದ್ರೆ 10ನೇ ತಾರೀಕು ಜೂನ್ 2026 ಆಗುತ್ತೆ. 10 ಜೂನ್ 2026 ಏನಾಗುತ್ತೆ, ಸಿಟಿ ಅನೌನ್ಸ್ಮೆಂಟ್, ಎಕ್ಸಾಮ್ ಸಿಟಿ, ನೀವು ಯಾವ ಸಿಟಿಗೆ ಹೋಗಿ ಎಕ್ಸಾಮ್ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅವ್ರ ಎಕ್ಸಾಮ್ ಸೆಂಟರ್ ಹಾಕಿದ್ರೆ ಸಿಟಿ ಮಾತ್ರ ಅನೌನ್ಸ್ ಮಾಡ್ತಾರೆ ಬೆಂಗಳೂರು ಅಂತ, ಎಕ್ಸಾಮ್ ಸೆಂಟರ್ ಅನೌನ್ಸ್ ಮಾಡಿರಲ್ಲ. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಯಾವಾಗ ಅಂತ ಅಂದ್ರೆ 22 ಜೂನ್ 2026 30 ಜೂನ್ 2026 ಏನೇ ಎಕ್ಸಾಮ್ ನಡೆಯುತ್ತೆ. ಆಮೇಲೆ ನಿಮ್ಗೆ ಶಿಫ್ಟ್ ಇರುತ್ತೆ, ಬೆಳಗ್ಗೆ ಶಿಫ್ಟ್ ಮತ್ತೆ ಮಧ್ಯಾಹ್ನ ಶಿಫ್ಟ್ ಅಂತ ಇರುತ್ತೆ. ಸೊ ಅದನ್ನ ಆಲ್ ಟಿಕೆಟ್ ಎಲ್ಲ ಅನೌನ್ಸ್ ಮಾಡಿರ್ತಾರೆ. ಇನ್ನು ಅದರದೇ ನೆಕ್ಸ್ಟ್ ಬಂತು ಅಂತಂದ್ರೆ ಏನು ವೆಬ್ಸೈಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ ನೋಡಿ, www.nta.ac.in ಅಂತ. ಅದ್ರ ಪಕ್ಕದಲ್ಲಿ ಇನ್ನೊಂದು ವೆಬ್ಸೈಟ್ ಇದೆ ನೋಡಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಫೀಸ್ ಏನಿರುತ್ತೆ ಅಂತ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ 1150 ರೂಪಾಯಿ ಫೀಸ್ ಇರ್ತದೆ. ಮತ್ತೆ OBC, EWS ಆಮೇಲೆ NCL ಇವರಿಗೆಲ್ಲ ಏನಿರುತ್ತೆ ಅಂತಂದ್ರೆ 600 ರೂಪಾಯಿ ಇರುತ್ತೆ. ಇನ್ನು SC ST ಅವರಿಗೆಲ್ಲ ಏನಿರುತ್ತೆ ಅಂತಂದ್ರೆ 325 ರೂಪಾಯಿ ಫೀಸ್ ಇರುತ್ತೆ. ನೋಡಿ, ಎಲ್ಲ ಅಪ್ಲೈ ಮಾಡಿ. ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಯಾರೆಲ್ಲ NET ಬರೀಲಿಕ್ಕೆ ಏನು ತಯಾರಿ ನಡೆಸ್ತಾ ಇದ್ದೀರಾ ಅಪ್ಲೈ ಮಾಡಿ. ಸೊ ಇದನ್ನ ಪಾಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಅಂತಂದ್ರೆ ನಿಮ್ಮ ಸ್ಟೇಟ್ ಅಲ್ಲಿ ನಡೆಯುವಂತ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಇನ್ನು ನಿಮಗೆ ಗೊತ್ತು ರೂಲ್ಸ್ ಏನಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಬರೀಬೇಕು ಅಂತಂದ್ರೆ ಇಲ್ಲ ಸ್ಟೇಟ್ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆಗಿರ್ಬೇಕು, ದಟ್ ಮೀನ್ಸ್ ಸೆಟ್ SCT. ಇನ್ನೊಂದು NET ಕ್ಲಿಯರ್ ಆಗಿರ್ಬೇಕು, ಎರಡರಲ್ಲಿ ಒಂದು ಆಗಿರ್ಬೇಕು, ಇಲ್ಲ PhD ಕ್ಲಿಯರ್ ಆಗಿರ್ಬೇಕು. ಸೊ ಈ PhD ಕ್ಲಿಯರ್ ಆಗಿದ್ರು ಕೂಡ ಈಗೊಂದು 3-4 ಇಯರ್ಸ್ ಬ್ಯಾಕ್ NET ಆರ್ ಸ್ಲೆಟ್ ಏನಾಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು ಅನ್ನೋದೊಂದು ರೂಲ್ಸ್ ಬಂದಿತ್ತು. ಸೊ ಹಾಗಾಗಿ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು MSc, MCOM, MA ಯಾರೆಲ್ಲ ಮುಗಿಸ್ಕೊಂಡು ಕಾಯ್ತಾ ಇದ್ದೀರಾ ಅವ್ರಿಗೊಂದು ಅವಕಾಶ ಇದೆ. ಸೊ ಬರೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.